ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಗೌರೀಶ್. ವೆಲ್ಕಮ್ ಟು ಮೈ ಚಾನಲ್. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ದೇವಿರಮ್ಮ ಟೆಂಪಲ್ ಹಾಗೂ ದೇವಿರಮ್ಮ ಬೆಟ್ಟದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ದೇವಿರಮ್ಮ ಟೆಂಪಲ್ ಬಂದು ಚಿಕ್ಕಮಗಳೂರಿನಿಂದ 18 ಕಿಲೋಮೀಟರ್ ಆಗುತ್ತೆ. ಸೊ ಇದು ಚಿಕ್ಕಮಗಳೂರು ಡಿಸ್ಟಿಕ್ಗೆ ಸೇರಿಕೊಂಡಿರುತ್ತೆ. ದೇವಿರಮ್ಮ ಟೆಂಪಲ್ಗೆ ಹೋಗ್ಲಿಕ್ಕೆ ನಿಮಗೆ ಚಿಕ್ಕಮಗಳೂರಿಂದ ಬಸ್ ವ್ಯವಸ್ಥೆ ಇದೆ ಹಾಗೂ ತುಂಬ ಆಟೋಗಳು ಕೂಡ ಹೋಗುತ್ತೆ, ಶೇರ್ಡ್ ಆಟೋಗಳು. ನೀವು ಅದರಲ್ಲೂ ಕೂಡ ಹೋಗ್ಬೋದು. ದೇವಿರಮ್ಮ ಬೆಟ್ಟದ ಮೇಲೆ ಹಾಗೂ ಬೆಟ್ಟದ ಕೆಳಗಡೆ ಎರಡು ಕಡೆನೂ ಸ್ಥಾಪಿತವಾಗಿದ್ದಾರೆ. ಬೆಟ್ಟದ ಕೆಳಗಡೆ ಇರೋ ದೇವರಿಗೆ ಡೈಲಿ ಪೂಜೆ ನಡೆಯುತ್ತೆ. ದೇವಿರಮ್ಮ ದೇವಸ್ಥಾನದಲ್ಲಿ ದೇವರಿಗೆ ಬೆಳಗಿನ ಸಂಜೆವರೆಗೂ ಪೂಜೆ ನಡೆಯುತ್ತೆ ಹಾಗೂ ಕೆಲವು ವಿಶೇಷವಾದ ದಿನಗಳಲ್ಲಿ ಸ್ಪೆಷಲ್ ಪೂಜೆಗಳು ಕೂಡ ಮಾಡ್ತಾರೆ. ಇಲ್ಲಿ ದರ್ಶನ ಆದಮೇಲೆ ನಿಮಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಅದಕ್ಕಾಗಿ ಅವರು ಒಂದು ಸಪ್ರೇಟ್ ಊಟದ ಹಾಲ್ ಮಾಡಿದ್ದಾರೆ. ಅಲ್ಲಿ ಊಟ ಮಾಡಿಕೊಂಡು ನೀವು ಬರ್ಬೋದು. ದೇವಿರಮ್ಮ ಬೆಟ್ಟದ ಮೇಲಿರುವ ದೇವಸ್ಥಾನವನ್ನು ವರ್ಷಕ್ಕೆ ಒಂದು ಬಾರಿ ಮಾತ್ರ ಓಪನ್ ಮಾಡ್ತಾರೆ. ಅದು ದೀಪಾವಳಿ ದಿನ. ಅವತ್ತು ಸಾವಿರಾರು ಜನ ಆ ಬೆಟ್ಟವನ್ನು ಹತ್ತುತ್ತಾರೆ ಹಾಗೂ ಆ ದೇವಿಯ ದರ್ಶನ ಪಡ್ಕೊಂಡು ಬರ್ತಾರೆ. ಮಿಕ್ಕಿದ ದಿನ ಆ ದೇವಿರಮ್ಮ ಬೆಟ್ಟದ ಮೇಲಿರುವ ಟೆಂಪಲ್ ನಾವು ಕ್ಲೋಸ್ ಮಾಡಿರ್ತಾರೆ. ಓನ್ಲಿ ನಿಮಗೆ ಕೆಳಗಡೆ ಇರುವ ಟೆಂಪಲ್ ಮಾತ್ರ ಓಪನ್ ಇರುತ್ತೆ. ನೀವು ಅಲ್ಲಿ ಹೋಗಿ ಪ್ರತಿದಿನ ನೀವು ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ಬೋದು. ಈ ವಿಡಿಯೋ ಹಾಗೂ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.